ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಮಸಾಲ ರೊಟ್ಟಿ. ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲೇ ಮೊದಲು ನಾನು ಒಂದು ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ತೊಗೊಂಡೇನಿ. ಆಮ್ಯಾಗ ಸಣ್ಣಗೆ ಒಂದು ಕಟ್ಟಿನಷ್ಟು ಸಬ್ಬಸ್ಗೆ ಸೊಪ್ಪು, ಕೊತ್ತಂಬರಿ ಮತ್ತು ಕರಿಬೇವು. ಮತ್ತು ಈಗೇನು ಮಾಡ್ಬೇಕಂತ ಹೇಳಂದ್ರೆ ಒಂದು ಬಾಳ್ಗೆ ಒಳಗೆ 1-2 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೊಂಡು ತೊಗೊಳ್ಳೋಣ. ಇದು ಸಿಪ್ಪಿ ಸುಲಿಯಾಕೆ ಬರ್ಬೇಕು ರೀ. ಆ ಥರ ಶೇಂಗಾನ ನಾವಿಲ್ಲೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಕೈತಿ. ಆಮೇಲೆ ಇದನ್ನ ಸಿಪ್ಪಿ ತೆಗೆದು ನೀಟಾಗಿ ಕೈಲೇನ ನಾನು ಪುಡಿ ಮಾಡ್ಕೊಂಡೇನಿ. ಇನ್ನು ಮಿಕ್ಸರ್ಗೆ ಹಾಕೋಕೆ ಹೋಗಲ್ಲ, ಯಾಕಂದ್ರೆ ಮಿಕ್ಸರ್ಗೆ ಹಾಕಿದ್ರೆ ಪೂರ ಪುಡಿ ಆಗಿಬಿಡ್ತೈತಿ. ನಾವು ಶೇಂಗಾನ ಹಾಕೋದ್ರಿಂದ ಮಸಾಲ ರೊಟ್ಟಿಗೆ ಅದು ನಡಕ್ಕೆ ಹಿಟ್ಟಿನಾಗ ಸಿಗ್ತೈತಿ, ಅದು ಕ್ರಂಚಿನೆಸ್ ಅನ್ನಿಸ್ತೈತಿ. ಈಗ ನೋಡ್ರಿ, ಅದ ಬಾಳ್ಗೆ ಒಳಗೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡೇನಿ. ಈಗ ಕರಿಬೇವು ಹಾಕ್ಕೊಳತ್ತೇನೆ. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ ಸಣ್ಣಕ್ಕೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ತೊಗೊಂಡೇನಿ. ಅದು ಕಲರ್ ಚೇಂಜ್ ಆಗೋ ಮಟನೂ ಫ್ರೈ ಮಾಡ್ಕೋಬೇಕಾಕೈತಿ. ಈಗ ನೋಡ್ರಿ, ಸಣ್ಣಗೆ ಕಲರ್ ಚೇಂಜ್ ಆಕ್ಕೊತ ಬರತೈತಿ. ನೋಡ್ರಿ, ಈಗ ಫುಲ್ಲಾಗಿ ಉಳ್ಳಾಗಡ್ಡಿದು ಕಲರ್ ಚೇಂಜ್ ಆಗೈತಿ. ಈಗ ನಾನು ಹಸಿ ಖಾರ ಹಾಕ್ಕೊಳಕತ್ತೇನೆ ಖಾರದ ಸಂಬಂಧ. ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು, ಇಲ್ಲಾಂದ್ರೆ ಕಡಿಮೆನೂ ಹಾಕ್ಕೋಬೋದು. ಈಗ 1-2 ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಳಕತ್ತೇನೆ. ಇದು ಟೇಸ್ಟ್ನ ಎನ್ಹಾನ್ಸ್ ಮಾಡ್ತೈತಿ. ಈಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ನಾವು ಬೇರೆ ಎಲ್ಲೂ ಉಪ್ಪನ್ನ ಸೇರಿಸ್ಕೊಳಂಗಿಲ್ಲ, ಹೀಗಾಗಿ ಎಷ್ಟು ಬೇಕಲ್ಲ ಅದನ್ನ ಈಗ ಹಾಕ್ಕೊಂಡ್ಬಿಡ್ಬೇಕು. ಏನು ನೋಡ್ರಿ, 1 ಕಪ್ನಷ್ಟು ನೀರು ತೊಗೊಂಡೇನಿ. ಇದು ನೀಟಾಗಿ ಕುದಿ ಬರಬೇಕು. ಅಲ್ಲಿ ತನಕ ನಾವು ಹಿಟ್ಟು ಹಾಕ್ಕೊಳಂಗಿಲ್ಲ. ಇದು ಚಲೋತ್ನಂಗೆ ನೀರು ಕುದಿಬೇಕು. ನೋಡ್ರಿ, ಈಗ ಕುದಿಯಾತೈತಿ ನೀರು. ಈಗ ನಾನಿಲ್ಲೇ 1 ಕಪ್ ನೀರಿಗೆ 2 ಕಪ್ನಾಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೇನೆ. ನೀವು ಬೇಕಂದ್ರೆ 1.5 ಕಪ್ನಷ್ಟು ಹಾಕ್ಕೋಬೋದು. ಇದು ಸ್ವಲ್ಪ ಉದುರಾಗಿರಬೇಕು ಮುದ್ದೆ, ಅದ್ರ ಸಂಬಂಧ ಇಲ್ಲೇ ನಾನು 1 ಕಪ್ಪಿಗೆ 2 ಕಪ್ನಷ್ಟು ಹಿಟ್ಟು ತೊಗೊಂಡೇನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಾವು ಹಾಕೋ ವಿಡಿಯೋ ನಿಮ್ಗೆ ಫಸ್ಟ ಬರ್ತೈತಿ. ನೀವು ಅದನ್ನ ಬೇಗ ನೋಡ್ಕೋಬೋದು. ಹಿಂಗೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅಂದ್ರೆ ನಮ್ಗೆ ಮತ್ತೆ ವಿಡಿಯೋ ಹಾಕೋಕೆ ಖುಷಿ ಅನ್ನಿಸ್ತೈತಿ. ನೀವು ನೋಡ್ರಿ, ಉದುರಾಗಿ ನಾನು ಮುದ್ದೆ ತಿರ್ಕೊಂಡೇನಿ. ಈಗ ಅದನ್ನ ಒಂದು ಪಾತ್ರೆಗೆ ತಕ್ಕೊಳಕತ್ತೇನೆ. ಈಗಿಲ್ಲೇ ನಾವು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಳಕತ್ತೇನೆ. ಆಮ್ಯಾಗ ಸಬ್ಬಸ್ಗೆ ಸೊಪ್ಪು ಹಾಕ್ಕೋಬೇಕು. ನಾವೆಷ್ಟು ಸಬ್ಬಸ್ಗೆ ಸೊಪ್ಪು ಹಾಕ್ಕೊತೇವೆ ಅಷ್ಟು ತಾಲಿಪಟ್ಟು ಹಗುರ ಹಾಕಾವು. ಈಗ ಶೇಂಗಾ ಸಿಪ್ಪಿ ತಕ್ಕೊಂಡು ಅದನ್ನ ಕೈಯೊಳಗೆ ಕುಟ್ಕೊಂಡೇನಿ, ಅದನ್ನ ಹಾಕ್ಕೊಳಕತ್ತೇನೆ. ಭಾಳ ಪುಡಿ ಮಾಡ್ಕೋಬಾರ್ದು ರೀ, ಟೇಸ್ಟ್ ಬರೋದಿಲ್ಲ. ನೋಡ್ರಿ, ಈಗ ಸುಡ್ತಿರ್ತೈತಿ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಕಲಿಸ್ಕೊರಿ. ಇದು ನಿಮ್ಗೆ ಭಾಳ ಉದುರು ಅನ್ನಿಸ್ತ ಅಂತ ಹೇಳಂತಂದ್ರೆ ಬೇಕಂದ್ರೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನ ಕಲಿಸ್ಕೋಬೋದು. ನಿಮ್ಗೆ ಒಂದು ವೇಳೆ ಹಿಟ್ಟು ತೆಳು ಆತ ಅಂತ ಹೇಳಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಬೇಕಂದ್ರೆ ನೀವು ಹಾಕ್ಕೋಬೋದು. ನೋಡ್ರಿ, ಈಗ ಎಲ್ಲ ಕಲಿಸ್ಕೊಂಡ್ಮ್ಯಾಗ ಹಿಂಗೆ ಕಾಣಿಸ್ತೈತಿ. ಈಗ ಹೋಳ್ಗೆ ಪೇಪರ್ ಮ್ಯಾಗ ಎಣ್ಣೆ ಹಚ್ಕೊಂಡು ಇದನ್ನ ನೀಟಾಗಿ ಲಟ್ಟಿಸ್ಕೊಳೋಣಂತ. ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕೋಕ್ಕೂ ಚಲೋ ಅನ್ನಿಸ್ತೈತಿ. ಮ್ಯಾಗ ಮಕ್ಕಳು ಸೊಪ್ಪು ತಿನ್ನಂಗಿಲ್ಲಲ್ಲ, ಅವರಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಮಕ್ಕಳು ಖುಷಿಯಿಂದ.
ನಾವಿಲ್ಲೇ ಮುದ್ದೆ ತಿರ್ಕೊಂಡಿರೋದ್ರಿಂದ ನಾವು ಹೆಂಗೆ ಲಟ್ಟಿಸ್ತೇವೆ ಹಂಗೆ ತೆಳ್ಳಗೆ ಬರ್ತಾವೆ. ನೀವು ಇದನ್ನ ಸ್ವಲ್ಪ ಏರಾಗಿ ಬೇಯಿಸ್ಬೋದು, ಇಲ್ಲ ಅಂಥೇಳಂತಂದ್ರೆ ಮೆತ್ತಗೂ ಬೇಯಿಸ್ಬೋದು. ನೋಡಿರಿ, ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅಷ್ಟು ದೊಡ್ಡದಾಗಿ ಬರ್ತಾವೆ. ಈಗ ನಾ ಇಲ್ಲೇ ಹಂಚಿನಾಗ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು, ಇಲ್ಲ ಅಂಥೇಳಂತಂದ್ರೆ ಬೆಣ್ಣೆ ಸಾಸು ಇಲ್ಲ ಕೆಚಪ್ ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಕೆಂಪು ಚಟ್ನಿ ಇತ್ತು ಅಂಥೇಳಂದ್ರೆ ಕೆಂಪು ಚಟ್ನಿನೂ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಟೇಸ್ಟ್ ಅನ್ನಿಸ್ತೈತಿ ಹಂಗೆ ಹಾಕ್ಕೋಬೋದು. ನೋಡ್ರಿ, ಈಗ ಎರಡು ಕಡೆ ನೀಟಾಗಿ ಬೆಂದೈತಿ. ಇದನ್ನ ಈಗ ಒಂದು ತಾಟಿಗೆ ಹಾಕ್ಕೊಳಕತ್ತೀನಿ. ನಾನಿಲ್ಲೇ ಬೆಣ್ಣೆ ಮತ್ತು ಶೇಂಗಾ ಕೊಬ್ಬರಿ ಚಟ್ನಿನ ತೊಗೊಂಡೇನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.